ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸುಮಾರು ಜನ ಕಾಮೆಂಟ್ ಮಾಡ್ತಾನೆ ಇದ್ರಿ, ಏನೇ ಫರ್ಟಿಲೈಸರ್ ಹಾಕಿದ್ರೂ ಹೂಗಳು ಮಾತ್ರ ಬರ್ತಾ ಇಲ್ಲ ದಾಸವಾಳ ಗಿಡದಲ್ಲಿ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ಒಂದೇ ಒಂದು ಫರ್ಟಿಲೈಸರ್ನ ಹೇಳಕ್ಕಂತ ಬಂದಿಲ್ಲ. ಈಗ ಆಲ್ರೆಡಿ ನೀವು ತಮ್ನೆಲ್ನ ನೋಡಿರ್ತೀರ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟಾಪ್ 5 ಯೂಸ್ಫುಲ್ ಆಗುವಂಥ ಫರ್ಟಿಲೈಸರ್, ಅದು ಆರ್ಗ್ಯಾನಿಕ್ ಆಗಿರೋಂಥ ಫರ್ಟಿಲೈಸರ್, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ನ ನಾನಿವತ್ತು ಹೇಳ್ತಾ ಇಲ್ಲ. ಈ 5 ಫರ್ಟಿಲೈಸರು ನಿಮ್ಮ ಮನೆಯ ಕಿಚನಲ್ಲೇ ಸಿಗುವಂಥದ್ದು. ಸೊ ಈ 5 ಫರ್ಟಿಲೈಸರ್ನ ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟೆಷ್ಟು ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಹಾಗೆ ಯಾವ ರೀತಿ ತಯಾರಿಸ್ಕೋಬೇಕು ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಒಂದು ಮೋಟಿವೇಶನ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇವಾಗ ಫಸ್ಟ್ ಫರ್ಟಿಲೈಸರ್ ಬಗ್ಗೆ ಮಾತಾಡ್ತೀನಿ ನಾನು. ಈ ಫರ್ಟಿಲೈಸರ್ ನಿಮಗೆ ಮಾರ್ಕೆಟಲ್ಲಿ ಅಂತಂದರೆ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ, ಹಾಗೆಯೇ ನಿಮಗೆ ಇದು ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ. ಈ 5 ಫರ್ಟಿಲೈಸರಲ್ಲಿ ಇದು ಒಂದು ಮಾತ್ರ ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇದು ಯಾವುದು ಎಷ್ಟು ಯೂಸ್ ಮಾಡಬೇಕು, ಹಾಗೆ ಇದರಿಂದ ಏನೆಲ್ಲ ಯೂಸ್ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ನಾವು ಯೂಸ್ ಮಾಡುವಂಥದ್ದು ಬೋನ್ ಮೀಲ್. ಈ ಬೋನ್ ಮೀಲ್ ಫರ್ಟಿಲೈಸರ್ನ ನಾವು ಯೂಸ್ ಮಾಡೋದ್ರಿಂದ ಇದೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ್ರಿಂದ ಇಲ್ಲೇ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇದೆ, ಇದು ಗ್ರೋತ್ನ ಬೂಸ್ಟ್ ಮಾಡುತ್ತೆ, ಹಾಗೆ ಅಲ್ಲದೆ ಫ್ಲವರನ್ನು ಬರೋ ಹಾಗೆ ಇದು ಮಾಡುತ್ತೆ. ಈ ಬೋನ್ ಮೀಲ್ ಯೂಸ್ ಮಾಡೋದ್ರಿಂದ ಇದು ಫಾಸ್ಫರಸ್ಗೆ ಮೇನ್ ಸೋರ್ಸ್ ಆದ್ರಿಂದ ರೂಟ್ಗಳನ್ನ ಸ್ಟ್ರಾಂಗ್ ಮಾಡುತ್ತೆ, ಹಾಗೆ ಹೂಗಳು ಬಿಡೋಕ್ಕೆ ಅಂತಂದರೆ ಮೊಗ್ಗುಗಳು ಬಿಡೋಕ್ಕೆ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡ್ಕೊಬರೋಣ ಬನ್ನಿ. ನೀವು ಯಾವ ಪಾಟಿಗೆ ಇದನ್ನು ಹಾಕ್ತಾ ಇರ್ತೀರಾ, ಇದನ್ನು ಹಾಕೋಕ್ಕಿಂತ ಮುಂಚೆ ಈ ರೀತಿ ಮಣ್ಣನ್ನು ಸಡ್ಲ ಮಾಡಿಕೊಂಡು ಮೇಲ್ಗಡೆ 1 ರಿಂದ 2 ಇಂಚು ಈ ರೀತಿ ಟೂಲ್ ಇದ್ದರೆ ಟೂಲ್ ಜೊತೆಗೆ ನೀವು ಮಾಡ್ಕೋಬೋದು, ಅಥವಾ ಒಂದು ಫೋರ್ಕಿಂದನೂ ಕೂಡ ನೀವು ಮಾಡ್ಕೋಬೋದು. ಈ ರೀತಿಯಾಗಿ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಬೋನ್ ಮೀಲನ್ನು ನಾನು ಸುತ್ತಲೂ ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕೋದ್ರಿಂದ ಈಗಾಗಲೇ ನಾನು ಏನು ಯೂಸ್ ಅಂತ ಹೇಳಿದ್ದೀನಿ. ಇದನ್ನು ಹಾಕಿದಾದ್ಮೇಲೆ ನೀವೇನು ಮಣ್ಣನ್ನು ಸಡ್ಲ ಮಾಡಿರ್ತೀರ ಅದ್ರ ಒಟ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಕೊಟ್ಟರೆ ಆಯಿತು. ಇದು ಫಸ್ಟ್ ಫರ್ಟಿಲೈಸರ್. ಇದನ್ನು ಯೂಸ್ ಮಾಡಿ ನೋಡಿ, ಒಂದು 15 ದಿನದಲ್ಲೇ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಇದನ್ನು ಯೂಸ್ ಮಾಡೋದಾದರೆ ನೀವು 15 ದಿನಕ್ಕೆ ಒಂದು ಸಲ ಅಥವಾ 1 ತಿಂಗಳಿಗೆ ಒಂದು ಸಲ ಈ ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು. ಹಾಗೆ ಇನ್ನು ಸೆಕೆಂಡ್ ಫರ್ಟಿಲೈಸರ್ ಬಗ್ಗೆ ಹೇಳ್ತೀನಿ ಬನ್ನಿ. ಇನ್ನು ಸೆಕೆಂಡ್ ಫರ್ಟಿಲೈಸರ್ ಬಂದು ನಿಮ್ಮ ಕಿಚನಲ್ಲೇ ಸಿಗುವಂಥ ಟೀ ಪೌಡ್ರ್. ನೀವು ಯೂಸ್ಡ್ ಟೀ ಪೌಡ್ರ್ ಅಂತಂದರೆ ಈಗ ಆಲ್ರೆಡಿ ಟೀಯನ್ನು ಮಾಡಿರುವಂಥ ಟೀ ಪೌಡ್ರ್ ಅದು ತೊಗೋಬೋದು, ಬಟ್ ಅದನ್ನು ಒಣಗಿಸ್ಬಿಟ್ಟು ಚೆನ್ನಾಗಿ ತೊಳೆದು ಒಣಗಿಸ್ಬೇಕು. ಮಿಲ್ಕು ಹಾಗೆ ಶುಗರ್ ಕಂಟೆಂಟ್ ಇದ್ದರೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಅದ್ರ ಬದಲು ನೀವು ಅನ್ಯೂಸ್ಡ್ ಅಂತಂದರೆ ಯೂಸ್ ಮಾಡದೇ ಇರುವಂಥ ಫ್ರೆಶ್ ಟೀ ಪೌಡ್ರನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿ ಫ್ರೆಶ್ ಟೀ ಪೌಡ್ರ್ ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ, ಅದು ಈಗ ಮುಂಚೆ ನಾನು ಹೇಳಿರೋ ಹಾಗೆ ಮಣ್ಣನ್ನು ಸಡ್ಲು ಮಾಡಿಕೊಂಡು 1 ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಟೀ ಪೌಡ್ರನ್ನ ಹಾಕಿ ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ನೀರು ಕೊಟ್ಟರೆ ಸಾಕು. ಇದನ್ನು 15 ರಿಂದ 20 ದಿನದ ಗ್ಯಾಪಲ್ಲಿ ನೀವು ಯೂಸ್ ಮಾಡ್ಬೋದು, ಅಥವಾ ತಿಂಗಳಿಗೆ ಒಂದು ಸಲ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಇದು ನೈಟ್ರೋಜನ್ದು ಸೋರ್ಸ್ ಆದ್ರಿಂದ ಇದು ಚೆನ್ನಾಗಿ ಗಿಡಕ್ಕೆ ನೈಟ್ರೋಜನ್ನ ಪ್ರೊವೈಡ್ ಮಾಡುತ್ತೆ, ಹಾಗೆ ಸಾಯಿಲನ್ನು ಚೆನ್ನಾಗಿ ಇದು ಆ್ಯಸಿಡಿಕ್ ಆಗಿ ಮಾಡುತ್ತೆ. ಹೂಗಳು ಚೆನ್ನಾಗಿ ಬರಬೇಕು ಅಂತಂದರೆ ದಾಸವಾಳ ಗಿಡ, ಗುಲಾಬಿ ಗಿಡ ಯಾವಾಗ್ಲೂ ಮಣ್ಣು ಆ್ಯಸಿಡಿಕ್ ಆಗಿರಬೇಕು. ಅಲ್ಕಲೈನ್ ಆಗಿತ್ತಂದರೆ ಯಾವುದೇ ಕಾರಣಕ್ಕೂ ಹೂಗಳು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಆ್ಯಸಿಡಿಕ್ ಆಗಿ ಮಾಡೋಕ್ಕೆ ನಾವು ಟೀ ಪೌಡ್ರನ್ನ ಯೂಸ್ ಮಾಡ್ತೀವಿ. ಇದು ಆ್ಯಸಿಡಿಕ್ ಆಗಿ ಮಣ್ಣನ್ನು ಮಾಡೋದಲ್ದೇ ಗಿಡವನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ, ಹಾಗೆಯೇ ಹೂಗಳು ಚೆನ್ನಾಗಿ ಬರುತ್ತೆ. ಇನ್ನು ಮಸ್ಟರ್ಡ್ ಕೇಕ್ ಪೌಡರ್, ಈಗ 3ನೇದಾಗಿ ನಾನು ತೋರಿಸ್ತಾ ಇರುವಂಥದ್ದು ಮಸ್ಟರ್ಡ್ ಕೇಕ್ ಪೌಡ್ರು. ನೀವು ಆನ್ಲೈನಲ್ಲೂ ತೊಗೋಬೋದು ಅಥವಾ ನೀವು ಮನೆಯಲ್ಲೇ ಕೂಡ ಮಾಡ್ಕೋಬೋದು. ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ, ನೀವು ಹೋಗಿ ನೋಡ್ಬೋದು. ಇದರಲ್ಲಿ ಹೇಳ್ತಾ ಹೋದರೆ ತುಂಬ ಲೆಂದಿ ಆಗುತ್ತೆ, ಸೊ ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಇದನ್ನು ಮಣ್ಣನ್ನು ಚೆನ್ನಾಗಿ ಅಗೆದು 2 ರಿಂದ 3 ಇಂಚು ಮಣ್ಣನ್ನು ಚೆನ್ನಾಗಿ ಅಗೆದು 1.5 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಮಸ್ಟರ್ಡ್ ಕೇಕ್ ಪೌಡ್ರು ನೀವು ಕೊಡೋದ್ರಿಂದ ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂದರೆ, ಇದು ಗಿಡಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡುತ್ತೆ, ಹಾಗೆ ಇದು ತುಂಬ ಚೆನ್ನಾಗಿ ಫ್ಲವರಿಂಗ್ ಬರೋ ಹಾಗೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಎಲ್ಲ ಮೆಥಡು ಸೇಮು, ಅಂದರೆ ಎಲ್ಲ ನೀವು ಮಣ್ಣನ್ನು
ಸ್ವಲ್ಪ ಮಟ್ಟಿಗೆ ಅಗೆದು ಆಮೇಲೆ ಅದನ್ನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕ್ವಾಂಟಿಟಿನ ಹಾಕಿ ಮಣ್ಣನ್ನು ಚೆನ್ನಾಗಿ ಮುಚ್ಚಿ ನೀರನ್ನು ಕೊಡೋದೇ ಎಲ್ಲ ಪ್ರೊಸೀಜರ್ ಇದೇ ರೀತಿ ಇರುತ್ತೆ. ನೀವು ಲಿಕ್ವಿಡ್ ಫಾರ್ಮಲ್ಲಿ ಯೂಸ್ ಮಾಡ್ತೀರಾ ಅಂದರೆ ಅದರದ್ದು ಪ್ರೊಸೀಜರ್ ಬೇರೆ ಇರುತ್ತೆ. ಸೊ ಈ ರೀತಿಯಾಗಿ ನೋಡಿದ್ರಲ್ಲ, ಮಸ್ಟರ್ಡ್ ಕೇಕ್ ಪೌಡ್ರ್ ನೀವು ಆನ್ಲೈನಲ್ಲೂ ಕೂಡ ಬೈ ಮಾಡ್ಕೋಬೋದು, ಅಥವಾ ಮನೆಯಲ್ಲೇ ನೀವು ತಯಾರಿಸ್ತೀರಾ ಅಂತಂದರೆ ಯಾವ ರೀತಿ ತಯಾರಿಸೋದು ಅನ್ನೋದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಇದನ್ನಂತೂ ನೀವು ಯೂಸ್ ಮಾಡಿ ನೋಡಿ, ಒಂದು 15-20 ದಿನದಲ್ಲೇ ಸಿಕ್ಕಾಪಟ್ಟೆ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾನು ಸುಮಾರು ವರ್ಷಗಳಿಂದ ಇದನ್ನು ಟ್ರೈ ಮಾಡ್ತಾ ಬಂದಿದ್ದೀನಿ. ಹಾಗೆ ಇದರದ್ದು ಕಂಪ್ಲೀಟ್ ವಿಡಿಯೋವನ್ನು ನಾನು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ತುಂಬ ಜನಕ್ಕೆ ಬೇಜಾರು ಇರುತ್ತೆ, ಎಷ್ಟೇ ಗಿಡದ ನಾವು ಕೇರ್ ಮಾಡಿದರೂ ಕೂಡ ಇಷ್ಟು ಚೆನ್ನಾಗಿ ಹೂಗಳು ಬರೋದಿಲ್ಲ, ನೀವು ಯಾವ ರೀತಿಯಾದಂಥ ಫರ್ಟಿಲೈಸರ್ನ ಯೂಸ್ ಮಾಡ್ತೀರಾ ಹೇಳಿ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದ್ದಕ್ಕೆ ಈ ವಿಡಿಯೋನ ನಾನು ತೊಗೊಂಡು ಬಂದಿದ್ದೀನಿ. ಒಂದೊಂದೇ ವಿಡಿಯೋ ಸಪ್ರೇಟಾಗಿ ನಾನು ಮಾಡ್ತಾ ಹೋದರೆ ತುಂಬ ಲೆಂದಿ ಆಗುತ್ತೆ ಅಂತ ಒಂದು 5 ಟಾಪ್ 5 ನಾನು ಯೂಸ್ ಮಾಡೋ ಅಂಥ, ಯಾವಾಗಲೂ ನಾನು ಯೂಸ್ ಮಾಡೋ ಅಂಥ ಫರ್ಟಿಲೈಸರ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನೊಂದು ನಾನು ಫರ್ಟಿಲೈಸರ್ ಯಾವಾಗಲೂ ಯೂಸ್ ಮಾಡೋ ಅಂಥದ್ದು ಬನಾನಾ ಪೀಲ್ ಪೌಡರ್. ಈ ಬನಾನಾ ಸಿಪ್ಪೆನ ನೀವು ಡಸ್ಟ್ಬಿನ್ಗೆ ಹಾಕೋ ಬದಲು ಬನಾನಾನ ಚೆನ್ನಾಗಿ ಒಣಗಿಸ್ಬಿಡಿ. ಬನಾನಾ ಸಿಪ್ಪೆನ ಒಣಗಿಸಿದಾದ್ಮೇಲೆ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಇದು ಕೂಡ ರಿಸಲ್ಟ್ ಇರುತ್ತೆ. ಸೊ ಇದರಲ್ಲಿ ಹೈ ಪೊಟ್ಯಾಷಿಯಮ್ ಇರೋದ್ರಿಂದ ಗಿಡಕ್ಕೆ ಎಸೆನ್ಷಿಯಲ್ ಆಗಿರೋಂಥ ಬ್ಲೂಮಿಂಗನ್ನು ಕೊಡುತ್ತೆ, ಅಂತಂದರೆ ಹೂಗಳು ಬರುವಂಥದ್ದು ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಬನಾನಾ ಪೀಲನ್ನು ಯೂಸ್ ಮಾಡ್ತಾನೇ ಇರ್ತೀನಿ. ಇದರಿಂದ ಹೆಚ್ಚಾಗಿ ನಿಮಗೆ ಗಿಡಕ್ಕೆ ಪೊಟ್ಯಾಷಿಯಮ್ ಸಿಗೋದ್ರಿಂದ, ಪೊಟ್ಯಾಷಿಯಮ್ಮು ಹಾಗೆ ಫಾಸ್ಫರಸ್ ಏನಿರುತ್ತೆ ಅದರಿಂದ ತಾನೇ ಹೂಗಳು ಬರುವಂಥದ್ದು. ಸೊ ಈ ಒಂದು ಪರ್ಟಿಕ್ಯುಲರ್ ಆದಂಥ ಬನಾನಾ ಪೀಲ್ ಪೌಡ್ರನ್ನ ನೀವು ಗುಲಾಬಿ ಗಿಡಗಳಿಗೂ ಹಾಕೋಬೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್ ಮುಂಚೆ ನಾನು ಯಾವ ರೀತಿ ಹೇಳಿದೆ ಅದೇ ರೀತಿ ಬನಾನಾ ಪೀಲನ್ನು ಡ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡಾದಮೇಲೆ ಮಣ್ಣನ್ನು ಚೆನ್ನಾಗಿ ಅಗೆದು ಇದಕ್ಕೂ ಕೂಡ 2-3 ಟೇಬಲ್ ಸ್ಪೂನು, ನೀವು ಹೆಚ್ಚು ಕಡಿಮೆ ಕ್ವಾಂಟಿಟಿ ಯೂಸ್ ಮಾಡ್ಬೋದು, ಬಿಕಾಸ್ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದ್ದರಿಂದ ಯಾವುದೇ ತೊಂದರೆ ನಿಮ್ಮ ಗಿಡಗಳಿಗೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಆರಾಮಾಗಿ ನೀವು ಈ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಈ ರೀತಿಯಾಗಿ ಮಣ್ಣನ್ನು ಚೆನ್ನಾಗಿ ಅಗೆದು ಅದಾದ ಮೇಲೆ ನೀವು ಇದನ್ನು ಕೊಡೋದ್ರಿಂದ ತುಂಬ ಗಿಡಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಸ್ಕ್ರೀನ್ ಮೇಲೆ, ಈ ರೀತಿ ಸುತ್ತಲೂ ಗಿಡದ ಮಣ್ಣನ್ನು ತೆಗೆದು ಸುತ್ತಲೂ ಗಿಡಕ್ಕೆ ಈ ರೀತಿ ಕೊಡೋದ್ರಿಂದ ನಿಮಗೆ ಇದರದ್ದು ರಿಸಲ್ಟು ಒಂದು 2-3 ಸಲ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇದು ಕೂಡ ನೀವು 15-20 ದಿನದ ಅಂತರದಲ್ಲಿ ನಿಮ್ಮ ಗಿಡಗಳಿಗೆ ಕೊಡಬಹುದು. ನಿಮಗೆ ಯಾವುದು ಈಸಿ ಆಗುತ್ತೋ ಈ 5 ಫರ್ಟಿಲೈಸರ್ಗಳಲ್ಲಿ ನೀವು ಚೂಸ್ ಮಾಡಿಕೊಂಡು ಕೊಡ್ಬೋದು, ಅಥವಾ ಪ್ರತಿ ಸಲ ಒಂದೊಂದು ಫರ್ಟಿಲೈಸರ್ 15 ದಿನದ ಗ್ಯಾಪಲ್ಲಿ ಒಂದೊಂದು ಫರ್ಟಿಲೈಸರನ್ನು ಕೂಡ ನೀವು ಕೊಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ನೋಡಿದ್ರಲ್ಲ, 5 ಫರ್ಟಿಲೈಸರ್ನ ಇವತ್ತಿನ ಒಂದೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.